ಸಭೆಗಾಗಿ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ ಬಂದಾಗ ನಾನು ಡ್ಯೂಟಿ ಜಾಯ್ನ್ ಆದಾಗಿಂದ 5 ವರ್ಷದಲ್ಲಿ ವರ್ಕ್ ಮಾಡ್ತಿರೋದು ಈ ಪ್ಲೇಸ್ ಅಲ್ಲಿ. ಇಂಥ ಸಭೆ ಸಿಕ್ಕಿರ್ಲಿಲ್ಲ ನನಗೆ. ನನ್ನ ತಾಯಿನೂ ಇದರಿಂದನೇ ಹೀಲಾಗಿರೋದು. ದೇವ್ರನ್ನ ಕಂಡ್ಕೊಂಡು ಅದ್ರ ನಾಮದಲ್ಲೇ ತಾಯಿ 5 ಕಾಯಿಲೆಗಳು ಗುಣವಾಗಿದೆ. ಇವಾಗ 2.5 ವರ್ಷ ಆಯ್ತು. ಯಾವುದೇ ರೀತಿ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇನ್ನು ಮೆಡಿಸಿನ್ ಅಲ್ಲಿ ಇದ್ದಾರೆ. ಬಟ್ ಆದ್ರೆ ಅವರಿಗೆ ಮಾತೊಂದು ಬರಲ್ಲ, ಸ್ಟ್ರೋಕ್ ಹೊಡೆದಿತ್ತು. ಬಟ್ ಅದ್ರ ಇದಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಡೈಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬೆಳಗಿನ ಜಾವ ಎದ್ದೇಳ್ತಿದ್ದೆ. ದೇವರು ವಾಕ್ಯನ ಕೊಡ್ತಾ ಇದ್ರು, ಆದ್ರೂ ಎದ್ದೇಳಕ್ಕೆ ನನ್ನ ಮನ್ಸಿರ್ತಿಲ್ಲ. ಯಾಕೆಂದ್ರೆ ರಾತ್ರಿ ಇಡೀ ಕೆಲಸ ಮಾಡಿ ಮನೆಗೆ ಹೋಗಿ ಸೇರೋ ಅಷ್ಟರಲ್ಲಿ ತುಂಬಾ ಹೊತ್ತಾಗ್ತಿತ್ತು. ಮಾಡ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಡ್ತಿದ್ದೆ. ಬಟ್ 2 ದಿನದಿಂದ ನಾನು ಅದನ್ನ ಕುರಿತು ಪ್ರೇಯರ್ ಮಾಡ್ಬೇಕಾದ್ರೆ ನನಗೆ ಬೆಳಗಿನ ಜಾವದಲ್ಲಿ ನಿಮ್ಮನ್ನ ಕಂಡ್ಕೋಬೇಕು ಅಂತ ಪ್ರೇಯರ್ ಮಾಡಿದಾಗಿಂದ 2 ದಿನದಿಂದ ಬೆಳಗ್ಗೆ 4 ಗಂಟೆ ಕರೆಕ್ಟ್ ಆಗಿ ಹೆಚ್ಚಾಗಿ ವಾಕ್ಯ ಓದ್ತಾ ಇದ್ದೀನಿ. ಈ ದಿನ ಏನು ಈ ಸಭೆಯಲ್ಲಿ ಬಂದು ನನಗೆ ಏನ್ ನೀವು ಮಾಡಕ್ ಹೇಳಿದ್ರಿ ಇದು, ನನ್ ಮುಂದೆ ಕಪ್ಪು ಕತ್ತಲೆ ಉಸಿರು ತಗೋತಾ ಇದ್ರೆ, ಆಚೆ ಬಿಡ್ತಾ ಇದ್ರೆ ಫುಲ್ ಒಂದು ವಿಕಾರವಾದ ಮುಖ ಕಾಣಿಸ್ತಿಲ್ಲ, ಕಪ್ಪು ಕತ್ತಲೆ. ಆದ್ರೆ ನನ್ ಮುಂದೆ ಬಂದು ನನ್ಗೆ ಎದುರಿಸ್ತಾ ಇದೆ. ನನ್ಗೆ ತುಂಬಾ ಭಯ ಆಗ್ತಾ ಇದೆ ಒಂಥರ. ಆದ್ರೆ ನಾನು ಯಾವ್ದಕ್ಕೂ ಭಯ ಪಟ್ಟಿಲ್ಲ. 2 ಗಂಟೆ 3 ಗಂಟೆ ರಾತ್ರಿಗೆಲ್ಲ ಓಡಾಡಿದ್ದೀನಿ ಕಾಡಲ್ಲಿ. ಯಾವತ್ತೂ ಅಷ್ಟು ಭಯ ಆಗಿರ್ತಿಲ್ಲ ನನಗೆ. ಇವತ್ ಮಾತ್ರ ನನಗೆ ತುಂಬಾ ಭಯ ಆಗಿ ನನಗೆ ಗೊತ್ತಾಗ್ತಾ ಇಲ್ಲ. ನನ್ ವಿಕಾರವಾಗಿ ಒಂಥರ ತಲೆ ಎಲ್ಲ ನೋವ್ತಾ ಇದೆ, ಕಾಲೆಲ್ಲ ಕೈಕಾಲೆಲ್ಲ ನೋವಾಗ್ತಾ ಇದೆ. ಆಮೇಲೆ ಶೆಕೆ ಆಗ್ತಾ ಇದೆ. ಅದರಿಂದ